ಎಲ್ಲರಿಗೆ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ನಾನು ನಿಮಗೆ ಇವಾಗ ರಾಯಲ್ ಸನ್ ಅಂದರೆ ಜಿಗ್ಜಾಗ್ ಮಿಷಿನ್ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇದ್ರ ಮೇಲೆ ನೀವೆಲ್ಲರೂ ಅಂದರೆ ಯಾರ್ಯಾರು ಮನೆಗೆ ಇರ್ತಾರೆ ಹೆಣ್ಮಕ್ಳು ಎಷ್ಟು ಸಂಪಾದನೆ ಮಾಡ್ಬೋದು ಒಂದು ಜಿಗ್ಜಾಗ್ ಮಿಷಿನ್ ಇಟ್ಕೊಂಡು ಎಷ್ಟು ಸಂಪಾದನೆ ಮಾಡ್ಬೋದು ತಿಂಗಳಿಗೆ ಅನ್ನೋ ವಿಷಯ, ಮತ್ತು ಈ ಮಿಷಿನ್ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡುತ್ತೆ, ಥ್ರೆಡ್ ಯಾವ ಥರ ಇರಿಸ್ಬೇಕು, ಪ್ರತಿಯೊಂದು ಡೀಟೇಲು ಈ ಒಂದು ಮಿಷಿನ್ಲಿಂದನೇ ಏನೇನು ಮಾಡ್ಬೋದು ಅನ್ನೋದು ನಾನು ತಿಳಿಸ್ತೀನಿ ನಿಮಗೆ. ವಿಡಿಯೋ ಎಂಡ್ವರೆಗೂ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು ವಿಡಿಯೋದಾಗ ಹೋದರೆ ಈ ಮಿಷಿನ್ ಹೆಸರು ರಾಯಲ್ ಸನ್ನು. ಇದು ನಾನು ತೊಗೊಂಡ್ಬಿಟ್ಟು ಒಂದು 13 ವರ್ಷ ಆಗಿದೆ. ಇಲ್ಲಿವರೆಗೆ 13-14 ವರ್ಷ ಮೇಲೇ ಆಗಿದೆ, ಕಡಿಮೆ ಅಂತೂ ಆಗಿಲ್ಲ. ಇಲ್ಲಿವರೆಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಮಿಷಿನ್ ಚೆನ್ನಾಗಿ ಓಡುತ್ತೆ. ಇದರಲ್ಲಿ ನಾವು ಫಾಲ್ಸ್ ಜಿಗ್ಜಾಗು ಮಾಡ್ಬೋದು. ಫಾಲ್ಸ್ ಜಿಗ್ಜಾಗ್ ಮಾಡ್ಬೋದು ಅಂದರೆ ಮನೇಲಿ ಕೂತ್ಕೊಂಡು ಒಂದು ಮಿಷಿನ್ ಪರ್ಚೇಸಿಂಗ್ ಮಾಡಿದ್ರೆ ನಾವು ಅದರ ಮೇಲೆ ತಿಂಗಳಿಗೆ ಏನಿಲ್ಲ ಅಂತಂದರೆ ಕೂಡ ಒಂದು ಸಾರಿ ಅಂದರೆ 20 ಸಾವಿರ ರೂಪಾಯಿ ಆರಾಮ್ ಸಂಪಾದನೆ ಮಾಡ್ಬೋದು. 20,000 ರೂಪಾಯಿ ಖಂಡಿತ ಸಂಪಾದನೆ ಮಾಡ್ಬೋದು. 15-20 ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇರೋದು. ಅದರ ಮೇಲೆ ಕೂಡ ಮಾಡ್ಬೋದು, ಬಟ್ ಅಂದಾಜು ಮೇಲೆ 20,000 ರೂಪಾಯಿ ಸಂಪಾದನೆ ಮಾಡ್ಬೋದು. ನಾವು ಸ್ಟಾರ್ಟಿಂಗು ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಮಿಷಿನ್ ಏನು ಗೊತ್ತಾ, ಈ ಸೆಟ್ಟಿಂಗ್ ಏನು ತೋರಿಸ್ತಾ ಇದ್ನಲ್ಲ ನಾನು, 2-3 ಮಧ್ಯದಲ್ಲಿ ಇಟ್ಕೊಂಡ್ರೆ ಜಿಗ್ಜಾಗ್ ಬರುತ್ತೆ. ಅದು ನಟ್ಟು ಅಂಬೋದು ಕೆಳಗಡೆ ನಟ್ಟಿರುತ್ತಲ್ಲ, ಆಪ್ಷನ್ ಕೆಳಗಡೆ ರಾಯಲ್ ಸನ್ ಅಂತ ಹೆಸರಿದೆಯಲ್ಲ, ಅದು ನಟ್ಟು ಕೆಳಗಡೆ ಒಂದು ನಟ್ಟು ಸಿಗುತ್ತೆ. ಅಲ್ಲೇ ಲೂಸ್ ಮಾಡಿದ್ರೆ, ಟೈಟ್ ಮಾಡಿದ್ರೆ, ಅಂದರೆ ಲೂಸ್ ಮಾಡಿಬಿಟ್ಟು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಆಪ್ಷನ್ ಇಟ್ಕೊಂಡು ನಾವು ಫಿಟ್ ಮಾಡ್ಕೋಬೋದು. 1-2 ಮಧ್ಯದಲ್ಲಿಟ್ಟರೆ ಫಾಲ್ ಬರುತ್ತೆ. 2-3 ಮಧ್ಯದಲ್ಲಿಟ್ಟಿದ್ರೆ ಜಿಗ್ಜಾಗ್ ಆಗುತ್ತೆ. ಇದು ಯಾವ ಥರ ಅನ್ನೋದು ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಟ್ಟು ಇದೆಯಲ್ಲ, ಅದನ್ನು ಸ್ಕ್ರೂ ಡ್ರೈವರ್ ತೊಗೊಂಡು ನೀಟಾಗಿ ಹಿಂಗೆ ಲೂಸ್ ಮಾಡಿಕೊಂಡ್ರೆ ಟೆನ್ಷನ್ ಕೆಳಗಡೆ ಬಂದುಬಿಡುತ್ತೆ ನೋಡಿ. ಆಟೋಮೆಟಿಕ್ ನೋಡಿ ಬಂತ. ಈ ಥರ 1ನೇ ನಂಬರ್ 1-2 ಮಧ್ಯದಲ್ಲಿ ಇಟ್ಕೊಂಡ್ರೆ ಫಾಲ್ಗೆ ಸ್ಟಿಚಿಂಗ್ ಮಾಡ್ಬೋದು. ಅದು ಫಾಲ್ ಫುಟ್ಟೂ ಸಿಗುತ್ತೆ. ಜಿಗ್ಜಾಗ್ ಪುಟ್ ಮೇಲೆ ಫಾಲ್ ಹಾಕೋಕ್ಕೆ ಬರಲ್ಲ, ಫಾಲ್ ಮೇಲೆ ಜಿಗ್ಜಾಗು ಮಾಡೋಕ್ಕೂ ಬರಲ್ಲ. ಈ ಥರ ಇವಾಗ ಥ್ರೆಡ್ ಏನದಲ್ಲ, ಥ್ರೆಡ್ ದಾರ ಇಟ್ಕೊಂಡು ನಾನು ಮೇಲೆ ಮಾತ್ರ ಮ್ಯಾಚಿಂಗ್ ಥ್ರೆಡ್ ಹಾಕ್ತೀನಿ, ಒಳಗಡೆ ವೈರ್ ಹಾಕಿರ್ತೀನಿ. ಯಾಕಂದರೆ ಎಲ್ಲದಕ್ಕೂ ಬಾಬಿನಲ್ಲಿ ಮತ್ತು ಥ್ರೆಡ್ಡು ಚೇಂಜ್ ಮಾಡೋಕೆ ತುಂಬ ಲೇಟ್ ಆಗುತ್ತೆ. ಸೊ ಒಳಗಿಂದ ಬಾಬಿನಿಗೆ ಏನಿದೆಯೋ ಅದು ಮಾತ್ರ ನಾನು ಥ್ರೆಡ್ಡೇ ಯೂಸ್ ಮಾಡ್ತೀನಿ, ವೈರೇ ಯೂಸ್ ಮಾಡ್ತೀನಿ. ಯಾಕಂದರೆ ಬೇಗ ಕೆಲಸ ಆಗುತ್ತೆ, ನನ್ನ ಟೈಮು ಸೇವ್ ಆಗುತ್ತೆ ಅದರಿಂದ. ಇವಾಗ ನೀಡಿಲ್ ಏನಿದೆಯಲ್ಲ, ನೀಡಿಲು ನಮಗೆ ನಾರ್ಮಲ್ ಸ್ಟಿಚಿಂಗ್ ಮಾಡೋ ಮಿಷಿನ್ಗೆ ಸೈಡ್ಲಿಂದ ಹೋಲ್ಸ್ ಇರುತ್ತೆ ಥ್ರೆಡ್ ಹಾಕೋಕ್ಕೆ. ಇದಕ್ಕೆ ನಾವು ಮುಂದಲಿಂದನೇ ಥ್ರೆಡ್ ಹಾಕ್ಬೇಕು. ಅಂದರೆ ನಾವು ಎಲ್ಲಿ ಕೂತ್ಕೊಂಡಿರ್ತೀವಲ್ಲ ಅಲ್ಲಿಂದನೇ ಈ ಫಿಟ್ಟಿಂಗ್ ಇದಕ್ಕೆ ಫಿಟ್ ಮಾಡಬೇಕಾದ್ರೆ ನೀಡಿಲ್ ಅದೇ ಥರನೇ ಫಿಟ್ ಮಾಡ್ಕೋಬೇಕು. ನೀಡಿಲ್ ನಮ್ಮ ಕಡೆನೇ ಹೋಲ್ ಇರಬೇಕು, ಆವಾಗ ದಾರ ಏರಿಸಿದ್ರೆ ನೀಟಾಗಿ ಸ್ಟಿಚಿಂಗ್ ಬರುತ್ತೆ. ಸೈಡ್ಲಿಂದ ದಾರ ಹಾಕ್ಬಾರ್ದು. ಇದು ಫುಲ್ಲು ಸ್ಟ್ಯಾಂಡ್ ಸಮೇತ ತೊಗೊಂಡ್ರೆ ನಿಮಗೆ 13,000 ರೂಪಾಯಿ ಸಿಗುತ್ತೆ ಇವಾಗಿನ ರೇಟು. ವಿತ್ ಮೋಟ್ರ್ ಅಂದರೆ ಒಂದೊಂದು 13,500 ಆ ಥರ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನಾರ್ಮಲ್ ನಾವು ಒಂದು ಹೆಡ್ ಮಾತ್ರ ತೊಗೊತೀವಿ ಅಂತಂದರೆ ಒಂದು 4,000-5 ಸಾವಿರಗೆಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು. ಇವಾಗ ಮಿಷಿನ್ ಇಟ್ಕೊಂಡು ನಾವೇನೇನು ಮಾಡಬೇಕು ಅಂದರೆ ಫಾಲ್ ಹಾಕ್ಬೋದು. ಫಾಲ್ಗೆ ಬಿಸ್ನೆಸ್ ಎಲ್ಲಿಂದ ತರಬೇಕು ಅಂದರೆ ಎಲ್ಲ ನಿಮ್ಮ ಪಕ್ಕದಲ್ಲಿ ಶಾಪ್ಗಳು ಇರ್ತಾವಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಶಾಪ್ಗಳಿರ್ತವೆ ಅಲ್ಲಿ ಮಾತ್ರ ಹೋಗಿ ನೀವು ಕೇಳಿಬಿಟ್ಟು, ನಾನು ಈ ಥರ ಫಾಲ್ ಹಾಕ್ಕೊಡ್ತೀನಿ, ಫಾಲು ನಾನೇ ಹಾಕ್ತೀನಿ, ನನ್ನ ಹತ್ರ ಫಾಲ್ಸ್ ಇದ್ದಾವೆ ಅಂತಂದ್ರೆ ನೀವು ಒಳ್ಳೆ ಫಾಲ್ಸ್ ಪರ್ಚೇಸಿಂಗ್ ಮಾಡಿ. ಅದರಲ್ಲಿ ಒಳ್ಳೆ ಫಾಲ್ಸ್ ಇದ್ದಾವೆ, ಒಳ್ಳೆ ಫಾಲ್ಸಿಗೆ ಒಂಥರ, ನಾರ್ಮಲ್ ಫಾಲ್ಸಿಗೆ ಒಂಥರ, ಈ ಥರ ನೀವು ರೇಟ್ ಮಾತಾಡಿಕೊಂಡು ನೀವು ಮನೆಯಲ್ಲೇ ಹಾಕಿದರೆ, ನಾರ್ಮಲ್ ಫಾಲ್ ಹಾಕಿದರೆ ಕೂಡ 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಫಾಲ್ಸ್ ಕೂಡ ಹಾಕಿದರೆ ಕೂಡ ನಿಮಗೆ ದಿನ 10 ಸೀರೆ ಹಾಕಿದರೆ 500 ರೂಪಾಯಿ ಆಯಿತು. ಮನೇಲಿ ಕೂತ್ಕೊಂಡು 500 ರೂಪಾಯಿ ನೀವು ಆರಾಮ್ಸೆ ಸಂಪಾದನೆ ಮಾಡ್ಬೋದು. ಆದರೆ ಪುಟ್ಟು ಚೇಂಜ್ ಮಾಡ್ಕೋಬೇಕು. ಒಂದೇ ಮಿಷಿನ್ ಮೇಲೆ ಫಾಲು ಜಿಗ್ಜಾಗ್ ಎರಡೂ ಮಾಡ್ಬೋದು. ನೀಟಾಗಿ ಸೀರೆನ ನಾವು ತಂದಿದ್ದ ಸಾರಿನ ಏನು ಮಾಡಬೇಕು, ರಿವರ್ಸ್ ಉಲ್ಟಾ ಇರುತ್ತಲ್ಲ ಸಾರಿ, ಮೇಲೆ ಇಟ್ಕೋಬೇಕು, ಸೀದಾನ ಟೇಬಲ್ ಮೇಲೆ ಇಟ್ಬೇಕು. ಈ ಥರ ಹಾಕ್ಕೊಂಡು ಫಾಲ್ಸ್ಗಳು ನಾನು ಹಾಕ್ತಾಯಿದ್ದೀನಿ ನೋಡಿರಿ, ಅದೇ ಥರ ಉಲ್ಟಾ ಮೇಲಿರಬೇಕು, ಸೀದಾ ನಮ್ಮ ಟೇಬಲ್ಗೆ ಹತ್ತಿರಬೇಕು. ಈ ಥರ ಫಾಲ್ಸ್ ಜಿಗ್ಜಾಗು ಈ ಥರ ಹಾಕಿದ್ರೆ ಕೂಡ ದಿನ ಒಂದು 10 ಸೀರೆ ಫಾಲ್ 10 ಅಂಗಡಿಯಲ್ಲಿ ಒಂದೊಂದು ಸೀರೆ ಕೊಟ್ಟರು 10 ಸೀರೆ ಆಗುತ್ತಲ್ಲ. ಆ ಥರ ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿ ನೋಡಬೇಕು, ಕೇಳಬೇಕು, ನಿಮ್ಮ ನಂಬರ್ ಕೊಟ್ಟಿರಬೇಕು ಅವರಿಗೆ. ನಿಮ್ಮ ನಂಬರ್ ಕೊಟ್ಬಿಟ್ಟು ಕೇಳಿದ್ರೆ ಅವರು ಡೈಲಿ, ಯಾಕಂದರೆ ಒಂದು ಟೈಲರ್ ಶಾಪ್ ರನ್ನಿಂಗ್ ಮಾಡೋರು ಯಾರೇ ಆಗಲಿ ಫಾಲು ಜಿಗ್ಜಾಗು ಮತ್ತು ಹೆಮ್ಮಿಂಗು ಇವೆಲ್ಲನೂ ಮಾಡೋಕ್ಕಾಗಲ್ಲ. ಯಾವ ಟೈಲರ್ಗಾಗಲಿ ಹೆಲ್ಪರ್ಸ್ ಬೇಕೇ ಬೇಕಾಗುತ್ತಾರೆ. ಅದರಲ್ಲಿ ನೀವೊಬ್ಬರು ಆಗ್ಬೋದು. ಅದರಲ್ಲಿ 10 ಟೈಲರಲ್ಲೇ ನೀವು ಮಾತಾಡ್ಕೊಂಬಂದರೆ ಒಂದು 10 ಜನದಲ್ಲಿ ಒಂದು 5 ಜನ ಕೊಟ್ಟು ಕೂಡ
ನಿಮಗೂ ಒಳ್ಳೆಯದಾಗುತ್ತೆ. ದಿನ ಒಂದು 500 ರೂಪಾಯಿ ಸಂಪಾದನೆ ಮಾಡೋದು ತಿಂಗಳಿಗೆ ನೀವು 15,000 ರೂಪಾಯಿ ಸಂಪಾದನೆ ಆರಾಮ್ಸೆ ಮಾಡ್ತೀರಾ. ಫಾಲ್ ನೀವು ಪರ್ಚೇಸಿಂಗ್ ಮಾಡಿ 10 ರೂಪಾಯಿಲಿಂದ ಫಾಲ್ಸ್ ಇದ್ದಾವೆ, 25 ರೂಪಾಯಿವರೆಗೆ ಇದ್ದಾವೆ ಫಾಲ್ಸ್. ಯಾವ ಥರ ಕ್ವಾಲಿಟಿ ಹಾಕ್ತೀರಾ ನೀವು ಟೈಲರ್ ಹತ್ರ ಆ ಥರ ಅಮೌಂಟ್ನ ತೊಗೋಬೋದು. ನೀವು ಇನ್ನೊಂದು ವಿಷಯ ಇಲ್ಲಿ ಏನೆಂದರೆ, ಕೆಳಗಡೆ ನಾವು ವೈರಿನ ಹಾಕಿರ್ತೀವಲ್ಲ, ವೈರ್ ಹಾಕಿದ್ಮೇಲೆ ಇದರಲ್ಲಿ ರಫ್ ಮಾಡೋಕ್ಕೂ ಬರಲ್ಲ. ಸೊ 2 ಸರ್ತಿ ನಾವು ಕಾರ್ನರಲ್ಲಿ ಅಂದರೆ ಲಾಸ್ಟ್ ಎಡ್ಜಿಗೆ ಬರ್ತೀವಲ್ಲ, ಅಲ್ಲಿ ಒಂದು 2 ಟೈಮ್ಸು ಮಾಡಬೇಕಾಗುತ್ತೆ ಜಿಗ್ಜಾಗ್. ಯಾಕಂದರೆ ವೈರ್ ಇರುತ್ತಲ್ಲ, ಸ್ವಲ್ಪ ಸ್ಕಿಪ್ಪಾಗಿ ವೈರು ಬಿಚ್ಕೊಳ್ಳೋ ಚಾನ್ಸಸ್ ಇರ್ತವೆ. ಸೊ ಅದರಿಂದ ಡಬಲ್ಲು ಕಾರ್ನರಲ್ಲಿ ಮಾತ್ರ 2 ಸೈಡು ಡಬಲ್ಲು ನಾವು ಮಾಡಬೇಕಾಗುತ್ತೆ ಜಿಗ್ಜಾಗ್ನ. ಸರಿನಾ? ಈ ಥರ ಫಾಲ್ಗಳು ಹಾಕ್ಕೊಂಡು, ಫಾಲು ಮತ್ತು ಹೆಮ್ಮಿಂಗು ಈ ಥರ ನೀವು ಮನೇಲಿ ತಂದ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ಮಕ್ಕಳು ನೋಡಿಕೊಂಡು, ನಿಮ್ಮ ಸಂಸಾರ ನೋಡಿಕೊಂಡು, ನಿಮ್ಮ ಹಸ್ಬೆಂಡನ್ನ ನೋಡಿಕೊಂಡು, ಮನೆ ವಾತಾವರಣ ಚೆನ್ನಾಗಿರುತ್ತೆ, ಮನೆಯೂ ಕ್ಲೀನ್ ಇಟ್ಕೊಂಡು ಎಲ್ಲನೂ ಮಾಡ್ಕೋಬೋದು. ನೀವು ಮನೇಲಿ ಇಟ್ಕೊಂಡೆ ಒಂದು ಮಿಷಿನ್ ಮಾತ್ರ ಪರ್ಚೇಸಿಂಗ್ ಮಾಡಿದ್ರೆ ನೀವು ಆರಾಮಾಗಿ ಒಂದು 20,000 ರೂಪಾಯಿ, ಅಂದರೆ ಫಾಲ್ ಒಂದೇ ಅಲ್ಲಲ್ಲ, ಎಮ್ಮಿಂಗ್ ಕೂಡ ಕೊಡ್ತಾರಲ್ವ, ಎಮ್ಮಿಂಗು ಈ ಥರ ಕೆಲಸಗಳು ಟೈಲರ್ ಹತ್ರ ಹೋದರೆ ಖಂಡಿತ ಸಿಗುತ್ತೆ ಕೆಲಸ. ಈಗ ನಾನೇ ಕೊಡ್ತೀನಲ್ವ, ಇಬ್ಬರು ಇದ್ದಾರೆ ನನ್ನ ಹತ್ರ ಹೆಮ್ಮಿಂಗ್ ಮಾಡೋರು, ಫಾಲ್ಸ್ ಹಾಕೋರು ಇಬ್ಬರು ಇದ್ದಾರೆ. ಆ ಥರ ಖಂಡಿತ ನಿಮಗೆ ಕೆಲಸ ಸಿಗುತ್ತೆ. ಈ ಥರ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡಿಕೊಂಡು ನೀವು ಚೆನ್ನಾಗಿ ಇದು ಮಾಡ್ಬೋದು. ಫಾಲ್ಸ್ ಸಾರೀಸ್ ಕೂಡ ತಂದ ಮೇಲೆ ನೀಟಾಗಿ ನೋಡಿರಿ, ಹಿಂಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಸೀಸರ್ ತೊಗೊಂಡು ಒಂದೇ ಸಮ ಕಟ್ ಮಾಡ್ಕೋಬೇಕು ಪಲ್ಲುಗಳ್ನ 2 ಸೈಡು. ಮತ್ತು ಅದರಲ್ಲಿ ಇನ್ನೊಂದು ತಪ್ಪು ಮಾಡಬಾರ್ದು. ಒಂದು ವೇಳೆ ಕಸ್ಟಮರ್ಸು ಬ್ಲೌಸ್ ಕಟ್ ಮಾಡಿ ನೀವೇ ಜಿಗ್ಜಾಗ್ ಮಾಡಿ ಅಂತ ಕೊಟ್ಟಾಗ ನೋಡಿಕೊಂಡು ಕಟ್ ಮಾಡಬೇಕು. ಬ್ಲೌಸ್ ಸೈಡು ಅಂದ್ಕೊಂಡು ಪಲ್ಲು ಕಟ್ ಮಾಡೋದು, ಪಲ್ಲು ಅಂದ್ಕೊಂಡು ಬ್ಲೌಸ್ ಸೈಡ್ ಕಟ್ ಮಾಡೋದು, ಈ ಥರ ಅಂದರೆ ರಿವರ್ಸ್ದಾಗ ಮಾಡಿಬಿಡ್ತೀವಿ. ನಾನೇ ಮಾಡಿದ್ದೀನಿ ಆ ಮಿಸ್ಟೇಕ್ನ. ಬ್ಲೌಸನ್ನ ಕೂಡ ಬ್ಲೌಸ್ ಅಂದ್ಕೊಂಡು ಪಲ್ಲುನ ಕೂಡ ಕಟ್ ಮಾಡ್ತೀವಿ. ಈ ಥರ ನೋಡ್ಕೊಳ್ಳೋದಂಗೆ ಸ್ವಲ್ಪ ಕೇರ್ಫುಲ್ ಆಗಿ ಯಾರ್ದು ಸೀರೆ ನೀಟಾಗಿ ಕಟ್ ಮಾಡಿ ಅವ್ರಿಗೆ ಒಪ್ಪಿಸ್ಬೇಕು ನಾವು. ನಮ್ಮದಲ್ಲ ಸೀರೆ ಅದು. ಸೊ ಅದ್ರದ್ದು ಸಂಬಂಧ ನಾವು ನೀಟಾಗಿ ಕೆಲಸಗಳು ಮಾಡಬೇಕಾಗುತ್ತೆ. ಯಾವುದೇ ಕೆಲಸ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಿ, ನೀಟಾಗಿ ಮಾಡಿ, ಟೈಮಿಂಗ್ಸ್ ಮೇನೇಜ್ ಮಾಡಿ. ಅವಾಗೆ ಬಿಸ್ನೆಸ್ ನೀವು ಯಾಕಂದರೆ 10 ಜನ ಇರ್ತಾರೆ ಎಮ್ಮಿಂಗ್ ಮಾಡೋರು, ಫಾಲ್ಸ್ ಹಾಕೋರು. ಅದರಲ್ಲಿ ಎಷ್ಟು ಜನ ಕರೆಕ್ಟಾಗಿ ಮಾಡ್ತಾರೆ. ಫಾಲ್ಸ್ ಹಾಕ್ಬೇಕಾದ್ರೆ ರಿಂಕಲ್ಸ್ ಬರಬಾರ್ದು, ನೀಟಾಗಿ ನೋಡ್ಕೊಂಡು ಹಾಕ್ಬೇಕು. ಬಾರ್ಡ್ರ್ ಸಾರಿನಲ್ಲಿ, ಸಿಲ್ಕ್ ಸಾರಿನಲ್ಲಿ ಖಂಡಿತ ರಿಂಕಲ್ಸ್ ಬರ್ತವೆ. ಅದನ್ನು ಕೇಳಬೇಕು. ಯಾಕಂದರೆ ಯಾರನ್ನ ಪರಿಚಯ ಇದ್ದವ್ರು ಕೇಳಬೇಕು, ಇಲ್ಲ ಯೂಟ್ಯೂಬಲ್ಲಿ ಯಾರನ್ನ ವೀಡಿಯೋಸ್ ಮಾಡೋರನ್ನ ಕೇಳಬೇಕು, ಯಾವ ಥರ ರಿಂಕಲ್ಸ್ ಬರಲಾರ್ದಂಗೆ ಯಾವ ಥರ ಫಾಲ್ಸ್ ಹಾಕ್ಬೇಕು, ಈ ಥರ ನೋಡಿಕೊಂಡು ರಿಂಕಲ್ಸ್ ಬರಲಾರ್ದಂಗೆ ಫಾಲ್ಸ್ ಹಾಕ್ಬೇಕು ಯಾವತ್ತೂ ಕೂಡ. ಯಾಕಂದರೆ ಕಸ್ಟಮರ್ ಆಗಲಿ, ನೀವು ತೊಗೊಂಡೋಗಿ ಟೈಲರ್ ಕೊಟ್ಟರೆ ಟೈಲರ್ಗೂ ಪ್ರಾಬ್ಲಮ್ ಆಗುತ್ತಲ್ವ. ಪಾಪ ಅವ್ರು ಏನು ಮಾಡ್ತಾರೆ, ಟೈಲರ್ಸ್ ನಂಬಿ ನಿಮ್ಗೆ ಕೊಟ್ಟಿರ್ತಾರೆ. ನೀವು ನೀಟಾಗಿ ಕೊಡಬೇಕು. ದೂರ ಸ್ಟಿಚಸ್ ಹಾಕ್ಬಾರ್ದು, ಅರ್ಜೆಂಟ್ ಮಾಡಬಾರ್ದು. ಕೆಲಸಗಳನ್ನ ನೀಟಾಗಿ ಮಾಡಬೇಕು, ಪರ್ಫೆಕ್ಟಾಗೇ ಮಾಡಬೇಕು. ಯಾಕಂದರೆ ನೀವು ಯಾವತ್ತೂ ನಿಮ್ಮ ಪರ್ಫೆಕ್ಟ್ ನಿಮ್ಮ ಕೈಯಲ್ಲಿರುತ್ತೋ ನಿಮ್ಗೆ ಯಾವಾಗಲೂ ಕೆಲಸ ಇರುತ್ತೆ. 100% ಸತ್ಯ ಇದು. ಯಾಕಂದರೆ ನೀವು ಮಾಡೋ ಕೆಲಸ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ. ನೀವು ಪರ್ಫೆಕ್ಟಾಗಿ ಮಾಡಿದ್ರೆ ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿರುತ್ತೆ. ಇಲ್ಲ, ಆ ಟೈಲರ್ ಕೂಡ 2-3 ಸರ್ತಿ ನೋಡ್ತಾರೆ. ಈ ಥರ ಮಾಡೋಕ್ಕೆ ಹೋದರೆ ನಿಮ್ಮ ಇಷ್ಟ ಬಂದಂಗೆ ಲೂಸು ಮಾಡಿದ್ವಿ ಸ್ಟಿಚಸ್ಸು, ರಿಂಕಲ್ಸ್ ತಂದೆ ಫಾಲಲ್ಲಿ, ಉಕ್ಸ್ ಹಾಕಿದ ತಕ್ಷಣನೇ 1-2 ಉಕ್ಸು ಚೆನ್ನಾಗಿ ಹಾಕಿದೆ, ಒಂದು ಉಕ್ಸು ಬಿಚ್ಕೊಳ್ಳೋಂಗೆ ಮಾಡಿದೆ, ಆ ಉಕ್ಸ್ ಹಾಕಿ ಹಾಕಿಲ್ಲ, ಇಲ್ಲ ಪ್ರೆಸ್ ಬಟನ್ ಹಾಕಿಲ್ಲ. ಈ ಥರ ಮಿಸ್ಟೇಕ್ಸ್ ಯಾವತ್ತೂ ಮಾಡಬಾರ್ದು. ಯಾಕಂದರೆ ನೀವು ಕುಂತಲ್ಲಿಗೆ ನಿಮ್ಮ ಕೆಲಸ ಬರ್ತಾಯಿತ್ತಲ್ವಾ, ಅವಾಗ ನೀಟಾಗಿ ಮಾಡಬೇಕಲ್ಲ ಕೆಲಸ ಎಲ್ಲನೂ. ನೀಟಾಗಿ ಮಾಡಿದ್ರೆ ತಾನೇ ಟೈಲರ್ಗೆ ನಿಮ್ಮ ಮೇಲೆ ನಂಬಿಕೆ ಬರೋದು, ನಿಮಗೆ ಕೆಲಸ ಕೊಡೋದು. ಈ ಥರ ಟೈಲರು ಅಂತಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಕೊಡ್ತಾರಲ್ವ ನಿಮ್ಮ ಕೆಲಸ. ಈ ಥರ ಕೆಲಸನ ಪರ್ಫೆಕ್ಟ್ ಮಾಡೋದು ಕಲೀರಿ. ಪರ್ಫೆಕ್ಟ್ ಮಾಡಿದ್ರೆ ನಿಮ್ಗೆ ಯಾವತ್ತೂ ನೀವು ಮಾಡ್ತೀರಲ್ವ, ನೀವು ಹೆಂಗೆ ಮುಂದಕ್ಕೆ ಹೋಗ್ತಾರೆ, ನಿಮ್ಮನ್ನ ನೋಡಿ ಇನ್ನೊಬ್ಬರು ಕೂಡ ಪರ್ಫೆಕ್ಟಾಗಿ ಕಲ್ತೀರಿ. ನೀವು ಇಷ್ಟ ಬಂದಂಗೆ ಮಾಡಿದ್ರೆ ಇನ್ನೊಬ್ಬರು ನಿಮ್ಮನ್ನ ನೋಡಿ ಅದೇ ಥರ ಕಲಿತಾರೆ. ಸೊ ಅದರಿಂದ ಯಾವುದೇ ಕೆಲಸ ಪರ್ಫೆಕ್ಟಾಗಿ ಮಾಡ್ಕೊತ ಹೋಗ್ರಿ. ನೋಡಿ, ಒಂದು ವೇಳೆ ಕೆಲಸ ಸಿಗಲಿಲ್ಲ, ಇದ್ರ ಜೊತೆ ಕುಚ್ಚು ಹಾಕ್ಬೋದು. ಕುಚ್ಚು ತಂದ್ಕೊಂಡು ಕಲೀರಿ. ಕುಚ್ಚು ಕೂಡ ಇವತ್ತು ನಾಳೆ ಎಲ್ಲನೂ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೂ ಇಲ್ಲ ಅನ್ನಂಗಿಲ್ಲ, ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೇದಕ್ಕೆ ತುಂಬ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡ್ಯಾನ. ಯೂಸ್ ಮಾಡಿಕೊಂಡು ಕೆಟ್ಟದಕ್ಕೆ ಮಾತ್ರ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೇದಕ್ಕೆ ಯೂಸ್ ಮಾಡಿಕೊಂಡು ನೀವು ಕಲೀರಿ. ಕುಚ್ಚು ಕಲೀರಿ, ಫಾಲ್ಸ್ ಕಲೀರಿ, ಹೆಮ್ಮಿಂಗ್ ಕಲೀರಿ. ಹೆಮ್ಮಿಂಗ್ ಬಂದಿಲ್ಲ ಅಂದ್ರೆ ಒಂದು ಕ್ಲಾತ್ ಮೇಲೆ ತೊಗೊಂಡು ಸೂಜಿಗೆ 2 ಹಾಕಿ 4 ಪದರನ್ನ ಗಂಟು ಹಾಕಿ ಅದನ್ನು ಕಾಜೆಗಳು ಯಾವ ಥರ ಮಾಡಬೇಕು, ಉಕ್ಸ್ ಯಾವ ಥರ ಹಾಕ್ಬೇಕು, ಇದೆಲ್ಲನೂ ಕಲಿತ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಮನೆಗಿದ್ದಲ್ಲೇ ನೀವು ಎಲ್ಲಿ ಹೊರಗಡೆ ಹೋಗೋದು ಬೇಡ. ಮನೆಗೆ ಮಕ್ಕಳು ನೋಡ್ಕೊಂಡು ಆರಾಮಾಗಿ ನೀವು ಒಂದು 20,000ರಿಂದ 25,000 ರೂಪಾಯಿ ಸಂಪಾದನೆ ಮಾಡ್ಬೋದು. ನಾನು ಫಾಲ್ಗೊಂದೇ 15 ಹೇಳಿದ್ದೆ, 20 ಹೇಳಿದ್ದೆ. ಬಟ್ ಹೆಮ್ಮಿಂಗು, ಫಾಲ್ಸು, ಕುಚ್ಚು ಎಲ್ಲದರ ಮೇಲೆ ದುಡ್ಡು ಸಂಪಾದನೆ ಮಾಡ್ಬೋದು. ನೀವು ಇದ್ದಲ್ಲಿಗೆ ದುಡ್ಡು ಲಕ್ಷ್ಮಿ ನಿಮ್ಮ ಮನೆಗೆ ನಡ್ಕೊಂಡು ಬರ್ತಾಳೆ. ಯಾಕಂದರೆ ನೀವು ಮಾಡೋ ಕೆಲಸ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೆಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡ್ತೀರೋ ಅಷ್ಟೇ ಪರ್ಫೆಕ್ಟಾಗಿ ನಿಮಗೆ
ವರ್ಕ್ ಬಂದು ದುಡ್ಡು ಬಂದು ತಲುಪುತ್ತೆ. ಒಳ್ಳೆ ಟೈಲರ್‌ನ ನೋಡ್ಕೊಳ್ಳಿ, ಒಳ್ಳೆ ಕೆಲಸ ಕೊಡೋರನ್ನ ನೋಡಿಕೊಂಡು ಒಂದು 10 ಅಂಗಡಿ ತಿರುಗಿರಿ, ನಿಮ್ಮ ನಂಬರ್ ಕೊಡಿರಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಇಲ್ಲ ಅಂತ ನನಗೇನು ಕೆಲಸ ಬರಲ್ಲ ಅಂತ ಅನ್ಕೋಬೇಡ್ರಿ. ಕೆಲಸ ಬಂದಿಲ್ಲ ಅಂದರೆ ಕಲೀರಿ. ಎಷ್ಟು ಕಲಿತ್ರೆ ಅಷ್ಟು ಒಳ್ಳೇದು ನಿಮಗೆ. ಕಲೀರಿ, ಕೆಲಸ ಕಲ್ತ್ಕೊಂಡು ನೀಟಾಗಿ ಕೆಲಸ ಮಾಡೋದು ಕಲಿತು ಆಮೇಲೆ ಸ್ಟಾರ್ಟ್ ಮಾಡಿ. ನೀವು ಕುಚ್ಚು ಹಾಕೋದಿದ್ರೆ ಒಂದು ಸ್ವಲ್ಪ ಕುಚ್ಚುಗಳು ನೀಟಾಗಿ ರೆಡಿ ಮಾಡ್ಕೊಂಡು ಹೋಗಿ ಅಂಗಡಿಯಲ್ಲಿ ತೋರಿಸ್ರಿ. ನಾನು ಈ ಥರ ಕುಚ್ಚು ಹಾಕ್ತೀನಿ ರೀ ಸರ್, ಮೇಡಮ್, ಯಾರು ಇರ್ತಾರೋ ಅಂಗಡಿಯಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಆ ಥರ ಮಾಡ್ಕೊಂಡು ಹೋಗಿ ಅವ್ರ ಅಂಗಡಿಯಲ್ಲಿ ತೋರಿಸಿದ್ರೆ ಅವ್ರಿಗೆ ಇಷ್ಟ ಆಯ್ತಂದ್ರೆ ನಿಮ್ಮ ನಂಬರ್ ಕೊಟ್ಟಿರಿ. ಇಲ್ಲ ಸ್ವಲ್ಪ ಶಾಂಪಲ್ ಕೊಟ್ಟು ಬರ್ರಿ ಅವರಿಗೆ, ಈ ಥರ ನಾನು ಕುಚ್ಚು ಹಾಕ್ತೀನಂತ. ಒಂದು ಕುಚ್ಚು, ಸಾರಿ ಫಾಲ್ಸು, ಮತ್ತು ಆಮೇಲೆ ಹೆಮ್ಮಿಂಗ್ಸು, ಇವೆಲ್ಲನೂ ಕೆಲಸಗಳು ಮನೆಗಿದ್ದೇ ನೀವು ಮಾಡೋಂಥ ಕೆಲಸಗಳು ಇರ್ತವೆ. ಟೈಲರ್ ಹತ್ರ ತುಂಬ ಕೆಲಸ ಸಿಗುತ್ತೆ ನಿಮಗೆ, ಹಂಗೆಲ್ಲ ಅನ್ಕೋಬೇಡ್ರಿ. ಯಾಕಂದ್ರೆ ನಾನೊಬ್ಬ ಟೈಲರ್ ಇದ್ದೀನಲ್ವ, ನನಗೆ ಗೊತ್ತದ ಯಾವ ಥರ ಕೆಲಸ ಹೊರಗಡೆ ಹೋಗುತ್ತೆ ಅನ್ನೋದು. ಈ ಥರ ಕೆಲಸಗಳು ಮಾಡಿಕೊಂಡು ನೀಟಾಗಿ ನಿಮ್ಮ ಮನೇಲಿದ್ದೇ ಸಂಪಾದನೆ ಮಾಡ್ತಿದ್ದ ದುಡ್ಡನ್ನಂತ ಅನ್ಕೊತಾ ಇದ್ದೀನಿ ನಾನು. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಾ. ನಮ್ಮ ಮನೇಲಿ ನೋಡಿ ನಮ್ಮ ಪಾಪನೂ ಕೆಲಸ ಮಾಡ್ತಾಳೆ. ನಾನು ಜಿಗ್ಜಾಗ್ ಮಾಡ್ತಾಯಿದ್ರೆ ನಮ್ಮ ಪಾಪ ಎಲ್ಲ ಸಾರಿಸಿ ಮಾಡಿಸ್ತಾಳೆ. ಯಾಕಂದ್ರೆ ಏನೋ ಒಂದು ನನಗೆ ಹೆಲ್ಪ್ ಮಾಡ್ತಾಳೆ. ಅದು ಖುಷಿ ಆಗುತ್ತಲ್ವ ಮನುಷ್ಯರಿಗೆ. ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಒಬ್ಬರು ತಾಯಂದಿರು ಏನು ಮಾಡ್ತಾರೆ, ಮಕ್ಕಳನ್ನ ಅದನ್ನೇ ಕಲಿತಾರೆ. ತಾಯಂದಿರು, ನಾನು ಇದ್ರ ಮೊದಲು ವೀಡಿಯೋದಲ್ಲಿ ಕೂಡ ಹೇಳಿದೆ, ಮೊಬೈಲ್ ಇಟ್ಕೊಂಡು ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವೆಲ್ಲ ನೋಡ್ಕೊಂಡು ಕುಂತ್ರೆ ಅದರಲ್ಲಿ ನಮ್ಗೆ ಪ್ರಯೋಜನ ಇಲ್ಲ. ಅವ್ರವ್ರ ಹೊಟ್ಟಿಪಾಡಿಗೆ ಅವ್ರವರು ಮಾಡ್ತಾ ಇರ್ತಾರೆ. ಯಾವುದೇ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯಾವುದೇ ಆಗಲಿ, ನಮ್ಮ ಪಾಡಿಗೆ ನಮ್ಮ ಹೊಟ್ಟಿಪಾಡಿಗೆ ನಾವು ಆಲೋಚನೆ ಮಾಡಬೇಕಲ್ವ. ಆ ಥರ ನಾವು ಆಲೋಚನೆ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಭವಿಷ್ಯತ್ತಿಗೆ ಆಗಿ, ನಮ್ಮ ಫ್ಯಾಮ್ಲಿ ಭವಿಷ್ಯತ್ತಿಗಾಗಲಿ, ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಸಹಾಯ ಮಾಡೋಕ್ಕಾಗಲಿ, ಏನೋ ಒಂದು ಹೆಲ್ಪು ನೀವು ಮಾಡೋದು ಕಲೀರಿ. ಮನೆಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿದ್ದೆ ಮಾಡಿದ್ರೆ ವೆಯ್ಟ್ ಬೆಳಿತೀರ. ತಿಂದ್ಬಿಟ್ಟು ನಿದ್ದೆ ಮಾಡಿದ್ರೆ ವೆಯ್ಟ್ ಗೇನ್ ಆಗುತ್ತೆ ಹೊರತು ನಿಮ್ದು ಏನೂ ಬರಲ್ಲ. ಅದೇ ನೀವು ಕೆಲಸ ಮಾಡೋದು, ಇನ್ನೂ ಕೆಲಸ ಹೊರಗಡೆ ಹೋಗಿ ಕೆಲಸ ತಗೊಬಂದು ನಿಮ್ಮ ಟೈಮ್ ಹೆಂಗೆ ಹೋಗುತ್ತೆ ನಿಮಗೆ ಗೊತ್ತಾಗಲ್ಲ. ನೀವು ವರ್ಕ್ ಮಾಡೋದ್ರಲ್ಲಿಂದ ನಿಮ್ಮ ಟೈಮ್ ನಿಮಗೆ ಗೊತ್ತಾಗ್ಲಾರ್ದೆ ನಿಮ್ಮ ಟೈಮ್ ಹೋಗ್ಬಿಡುತ್ತೆ. ಟೈಮ್ ಹೋಗುತ್ತೆ, ದುಡ್ಡು ಬರುತ್ತೆ ನಿಮ್ಮ ಕೈಗೆ. ಅದೇ ನೀವು ಮನೆಗೆ ಮಲ್ಕೊಂಡ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕುಂತ್ರೆ ಟೈಮು ಹೋಗುತ್ತೆ, ನಿಮ್ಮದು ಎಲ್ಲನೂ ವೇಸ್ಟ್ ಆಗುತ್ತೆ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.